ಕೇಳ್ಕೊಂಡಾಗ ದಿನಾಂಕದಲ್ಲಿ ಇದೆ. ಇದನ್ನ ಸರ್ಕಾರನೇ ಮಾಡಬೇಕು ಹಾಗೂ ಈ 9ನೇ ತಾರೀಕು ಆಗಸ್ಟನ್ನು ರಜಾ ದಿನವನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕ ನಾವು ಆದಿವಾಸಿ ಸಂಘಟನೆ ಮೂಲಕ ಎಲ್ಲ ಮಾಧ್ಯಮದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದಂಥ ಮಾನ್ಯ ಸುಭಾಷ್ ಮಾಡ್ರಳ್ಳಿ ಅವರು ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥದ್ದು ನಮಗೆ ಹೆಮ್ಮೆ ವಿಚಾರ. ನಮ್ಮ ಎಲ್ಲ ಆದಿವಾಸಿಯ ಕಾರ್ಯಕ್ರಮಗಳಲ್ಲಿ ಅವರನ್ನು ನಾವು ಕರೆದಾಗ ಸಂತೋಷದಿಂದ ಹೃದಯಪೂರ್ವಕವಾಗಿ ಅವರು ಒಪ್ಪಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದು ಫಲವನ್ನ, ಜಾಗೃತಿಯನ್ನ, ಸಹಕಾರವನ್ನ ಇದುವರೆಗೂ ನೀಡ್ತಾ ಬಂದಿದ್ದಾರೆ. ಮುಂದೂ ಸಹ ನಮಗೆ ನೀಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ಳುತ್ತಾ ಈ ಸಮಯದಲ್ಲಿ ಅವರಿಗೆ ನಮ್ಮ ತಾಲೂಕಿನ ಗಿರಿಜನ ಶ್ರೇಯೋಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಅಧ್ಯಕ್ಷರಾದಂತ ಮಾಧುರವರು ಅವರಿಗೆ ಪುಷ್ಪಮಾಲೆಯನ್ನ ಅರ್ಪಿಸಬೇಕೆಂಬುದಾಗಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ. ಒಂದು ಕೈ ಚಪ್ಪಾಳೆಯನ್ನು ಹೊಡೆಯಲ್ಲ. ಧನ್ಯವಾದಗಳು. ಹಾಗೆಯೇ ಗಡಿನಾಡು ಪರಿಸರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಮಾನ್ಯ ಬಾಲು ಸಾರ್ ಅವರು, ನಮ್ಮ ಆಪ್ತ ಸ್ನೇಹಿತರವರು, ನಮ್ಮ ಎಲ್ಲ ಆದಿವಾಸಿ ಹಿತಚಿಂತಕರು, ಸಾಕಾರ ಮಾಡ್ತಕ್ಕಂಥವ್ರು, ಬಲ ನೀಡ್ತಕ್ಕಂಥವ್ರು, ಹೋರಾಟಗಾರರು. ಹೀಗಾಗಿ ಬಾಲು ಸಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ವಿಶ್ವ ಆದಿವಾಸಿ ದಿನಾಚರಣೆಯ ಒಂದು ಯಶಸ್ವಿಗಾಗಿ ನೀವು ಸಹ ನಮಗೆ ಸಹಕಾರ ನೀಡಬೇಕೆಂಬುದಾಗಿ ಕೇಳಿಕೊಂಡಾಗ ಸಂತೋಷವಾಗಿ ಅವರು ಒಪ್ಪಿಕೊಂಡು ನಮಗೆ ವಿವಿಧ ರೀತಿಯಲ್ಲಿ ಅವರು ಸಹಕಾರ ಮಾಡಿದ್ದಾರೆ. ಆಟೋ ಕಲಿಸಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ನಮಗೆ ಅವರು ಸಹಕಾರ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ನಮ್ಮ ಗಿರಿಜನ ಶ್ರೇಯೋಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಆದಿವಾಸಿಗಳ ಪರವಾಗಿ ಅವರಿಗೆ ಪುಷ್ಪಮಾಲೆಯನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆಯೇ ಒಕ್ಕೂಟದ ಕಾರ್ಯದರ್ಶಿಗಳಾದಂತ ಉಲ್ಲಾಸ್ ಅವರು, ನಮ್ಮ ಸ್ನೇಹಿತರು, ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು, ನೀವು ಸಹ ನಮಗೆ ಸಹಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಉಲ್ಲಾಸ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಪುಷ್ಪಮಾಲೆಯನ್ನು ಅರ್ಪಿಸುವುದರ ಮೂಲಕವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆಯೇ ಗ್ರಾಮ ಪಂಚಾಯತ್ ಸದಸ್ಯರು, ಅಂಗಳ ಗ್ರಾಮ ನಮ್ಮ ಸ್ನೇಹಿತರು, ಅವನು ಸಹ ನೀವು ಬರಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಬಂದಿದ್ದಾರೆ. ಅವರು ಸಹ ನಮ್ಮ ಆದಿವಾಸಿಗಳ ಪರವಾಗಿ, ಸಂಘಟನೆಗಳ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಕಾವಲು ಪಡೆ ಉಪಾಧ್ಯಕ್ಷರು, ಅವ್ರನ್ನೂ ಸಹ ನಾವು ಕೇಳ್ಕೊಂಡಾಗ ಸಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಆದಿವಾಸಿಗಳ ಪರವಾಗಿ ನಮ್ಮ ಗಿರಿಜನ ಶ್ರೇಯೋಭಿವೃದ್ಧಿ ಸಂಘದ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ರಾಮೇಗೌಡರು, ಕಾವಲು ಪಡೆ ಸಂಚಾಲಕರು, ನಮ್ಮ ಸ್ನೇಹಿತರು ರಾಮ ಸಾರ್ ಅವರು ಸಹ ನಾವು ಕೇಳ್ಕೊಂಡಾಗ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿದ್ದಾರೆ, ಅವ್ರಿಗೂ ಸಹ ನಾವು ಪುಷ್ಪಮಾಲೆಯನ್ನು ಅರ್ಪಿಸುವುದರ ಮೂಲಕವಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದಂತ ತಾಯಮ್ಮರವರಿಗೆ ನಾವು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೆ ಯಜಮಾನ್ ಚಿಕ್ಕಯ್ಯನವರಿಗೆ ಪುಷ್ಪಮಾಲೆಯನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇವರು ಬಗೆಯಿರ್ತದೆ, ಸರ್ವತೋಮುಖ ಅಭಿವೃದ್ಧಿಗೆ ನಮಗೆ ಸಹಕಾರ ಆಗ್ತದೆ ಅಂತ ಹೇಳ್ತಾರೆ. ನಿಮಗೂ ಸಹ ರಾಜು ಅವರವರಿಗೆ, ಮಾಧ್ಯಮ ಮಿತ್ರರಿಗೆ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಕೇಳ್ಕೊಳ್ತೇವೆ. ನಿಂಗೈನವನವರು ಸೋಲಿಗ ಅಭಿನಂದನೆಗಳನ್ನ ನಮ್ಮ ಆದಿವಾಸಿ ಸಂಘಟನೆ ಪರವಾಗಿ ಪುಷ್ಪಮಾಲೆಯನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆ ನಮ್ಮ ಯುವ ಮುಖಂಡರು, ಪ್ರಭು ಆರೋಗ್ಯ ಘಟಕ, ನಮ್ಮ ಎಲ್ಲ ಪುಷ್ಪಮಾಲೆಯನ್ನು ಅರ್ಪಿಸುವುದು, ಐಜಿ ನಾಗರಾಜ್ ಪುಷ್ಪಮಾಲೆಯನ್ನು ಅರ್ಪಿಸುವ ಮೂಲಕವಾಗಿ ನಾವು ಅಭಿನಂದನೆಗಳು ತಿಳಿಸ್ತಾ ಇದ್ದೇವೆ. ಕಡೆಯಿಂದ ಪುಷ್ಪಮಾಲೆಯನ್ನು ಅರ್ಪಿಸಲು ಮತ್ತೆ ಕೇಳಬೇಕು. ಹಾಗೆ ಸುರೇಶ್ ಅವರು, ನಮ್ಮ ಕಾರ್ಯದರ್ಶಿಯಾದ ಸುರೇಶ್ ಅವರು, ಉಪ ಕಾರ್ಯದರ್ಶಿಯಾದ ಸುರೇಶ್ ಅವರಿಗೆ ರಾಜೇಂದ್ರ ಅವರ ಕಡೆಯಿಂದ ಪುಷ್ಪಮಾಲೆ ಅರ್ಪಿಸಬೇಕು. ಹಾಗೆ ಮತ್ತೆ ಚಿಕ್ಕಮಾದು ಅಂತೇಳಿ ಕೋಟೆಯ ಬಂದಿರತಕ್ಕಂಥ ನಮ್ಮ ಪ್ರಮುಖ ಯುವಕರು
ಅವನು ಸಹ ಬರಬೇಕು ಅಂತೇಳಿ ಕೇಳ್ಕೊಂಡಾಗ ಅವ್ರು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಪುಷ್ಪಮಾಲೆಯನ್ನು ಅರ್ಪಿಸುವ ಮೂಲಕವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆಯೇ ಜೇನು ಕುರುಬ ಸಮುದಾಯದ ಯಜಮಾನರಾದಂತ ಸತ್ತಮಾದಯ್ಯರವರು ಆದಿನ ಕಣಿವೆ ಗ್ರಾಮದಿಂದ ಬಂದಿದ್ದಾರೆ. ಅವ್ರಿಗೂ ಸಹ ನಾವೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ